ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ ಗನ್ಗಾಗಿ ಕಾನೂನು ಹೋರಾಟಕ್ಕೆ ಮುಂದಾಗಿದ್ದಾರೆ. ಜರ್ಮನ್ ಮೇಡ್ ಗನ್ಗಾಗಿ ದರ್ಶನ್ ಹಠವನ್ನ ಹಿಡಿದಿರೋದು ಕೋರ್ಟ್ ಮೆಟ್ಟಿಲೇರೋದಕ್ಕೆ ಆರೋಪಿ ದರ್ಶನ್ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಗನ್ ಲೈಸೆನ್ಸ್ ರದ್ದು ಪ್ರಶ್ನಿಸಿ ಇವತ್ತು ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಸಿದ್ಧತೆಯಾಗಿದೆ. ಪೊಲೀಸರ ನಡೆಯ ವಿರುದ್ಧ ಹೈಕೋರ್ಟ್ಗೆ ದರ್ಶನ್ ಅರ್ಜಿಯನ್ನು ಸಲ್ಲಿಸಲಿದ್ದಾರೆ. ದರ್ಶನ್ ಗನ್ ಸೀಸ್ ಮಾಡಿದ್ರು ಬೆಂಗಳೂರು ಕಮಿಷನರ್. ಇವತ್ತು ಹೈಕೋರ್ಟ್ಗೆ ದರ್ಶನ್ ಪರ ವಕೀಲರು ಇದನ್ನು ಪ್ರಶ್ನಿಸಿ ಅರ್ಜಿಯನ್ನು ಸಲ್ಲಿಸಲಿದ್ದಾರೆ. ದರ್ಶನ್ ಪರ ವಕೀಲ ಸುನಿಲ್ ಕುಮಾರ್ ಅವರು ಅರ್ಜಿಯನ್ನ ಸಲ್ಲಿಸೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ದರ್ಶನ್ ಯಾವುದೇ ಸಾಕ್ಷಿಗಳಿಗೆ ಬೆದರಿಕೆಯನ್ನ ಹಾಕಿಲ್ಲ. ದರ್ಶನ್ ಗನ್ ಲೈಸೆನ್ಸ್ ಅನ್ನ ರದ್ದು ಮಾಡಿರೋದು ಹಾಗೂ ಗನ್ ಸೀಸ್ ಮಾಡಿರೋದನ್ನ ಪ್ರಶ್ನಿಸಿ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಸಿದ್ಧತೆಗಳು ಆಗಿದೆ. ಜರ್ಮನ್ ಮೇಡ್ ಗನ್ಗಾಗಿ ದರ್ಶನ್ ಇದೀಗ ಹಠ ಹಿಡಿದಿರೋದು ಕಾನೂನು ಹೋರಾಟಕ್ಕೆ ಸಿದ್ಧ ಆಗಿದ್ದಾರೆ. ಬನ್ನಿ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಮೇಶ್, ಇದೀಗ ಗನ್ ಲೈಸೆನ್ಸ್ ರದ್ದು ಮಾಡಿರೋದನ್ನ ಪ್ರಶ್ನಿಸಿ ಇವತ್ತು ದರ್ಶನ್ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸ್ತಾ ಇರೋದು. ಏನೇನ್ ಕಾರಣ ಕೊಡಬಹುದು, ಏನೇನ್ ಡೀಟೇಲ್ಸ್ ಇದೆ? ಮಧುಕರ್, ನಟ ದರ್ಶನ್ ವಿರುದ್ಧ ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಆರೋಪ ಇರುವಂತಹದ್ದು. ಈ ಪ್ರಕರಣದಲ್ಲಿ ಅವರು ಅರೆಸ್ಟ್ ಆಗಿ ಜೈಲಿಗೆ ಹೋಗಿ ಬಂದಿದ್ರು. ಈ ಪ್ರಕರಣದಲ್ಲಿ ಸಾಕಷ್ಟು ಸಾಕ್ಷಿಗಳಿದ್ದಾರೆ. ಆ ಸಾಕ್ಷಿಗಳ ಮೇಲೆ ಬೆದರಿಕೆಯನ್ನ ಆಗಬಹುದು ಅನ್ನುವಂತ ಒಂದು ಏನೋ ಗುಮಾನಿಯಲ್ಲಿ ಪೊಲೀಸರು ಅವರ ಬಳಿ ಇದ್ದಂತ ಗನ್ ಲೈಸೆನ್ಸ್ ಅನ್ನ ರದ್ದು ಮಾಡ್ಲಿಕ್ಕೆ ಮುಂದಾಗಿರುವಂತದ್ದು. ಆ ನೋಟಿಸ್ ಅನ್ನ ಕೊಡ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಅವ್ರ ಬಳಿ ಇದ್ದಂತ ಜರ್ಮನ್ ಮೇಡ್ ಗನ್ ಅನ್ನು ಕೂಡ ಸರೆಂಡರ್ ಮಾಡ್ಕೊಂಡಿದ್ದಾರೆ. ಸೊ ಈ ಹಂತದಲ್ಲಿ ದರ್ಶನ್ ತಮ್ಮ ವಕೀಲರ ಮೂಲಕ ಒಂದು ಕಾನೂನು ಹೋರಾಟವನ್ನ ನಡೆಸಲಿಕ್ಕೆ ಒಂದಷ್ಟು ತಯಾರಿಗಳನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಈ ಗನ್ ಲೈಸೆನ್ಸ್ ಅನ್ನ ರದ್ದು ಮಾಡ್ಲಿಕ್ಕೆ ಪೊಲೀಸರು ಯಾವ ಕಾನೂನನ್ನ ಬಳಕೆ ಮಾಡ್ಕೊಂಡಿದ್ದಾರೆ, ಆ ಕಾನೂನು ಪ್ರಕಾರವೇ ಎಲ್ಲ ನೋಡ್ತಾ ಹೋದ್ರೆ ಈ ಗನ್ ಲೈಸೆನ್ಸ್ ಅನ್ನ ಅಥವಾ ಗನ್ ಅನ್ನ ದುರುಪಯೋಗ ಮಾಡ್ಕೊಂಡಿದ್ರೆ ಮಾತ್ರ ಅದನ್ನ ರದ್ದು ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಯಾವುದೇ ದುರುಪಯೋಗ ಆಗಿಲ್ಲ, ಯಾವುದೇ ಸಾಕ್ಷಿಗಳ ಮೇಲೆ ಏನು ಪ್ರಭಾವ ಬೀರುವಂತದ್ದಾಗ್ಲಿ ಅಥವಾ ಬೆದರಿಕೆ ಮಾಡುವಂತದ್ದಾಗ್ಲಿ ಯಾವುದೂ ಆಗಿಲ್ಲ. ಆದ್ರೂ ಕೂಡ ಕಾನೂನು ವಿರೋಧವಾಗಿ ಈ ರೀತಿ ಗನ್ ಲೈಸೆನ್ಸ್ ರದ್ದು ಮಾಡ್ಲಿಕ್ಕೆ ಹೊರಟಿರುವಂತದ್ದು, ಸರೆಂಡರ್ ಮಾಡಿರುವಂತದ್ದು ಸರಿ ಇಲ್ಲ ಅನ್ನುವಂತ ವಾದವನ್ನು ಇಟ್ಟುಕೊಂಡು ಅವರ ಪರ ವಕೀಲರು ಅರ್ಜಿಯನ್ನು ಹಾಕ್ಲಿಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿರುವಂತದ್ದು. ಸುವರ್ಣ ನ್ಯೂಸ್ಗೆ ದರ್ಶನ್ ಪರ ವಕೀಲರಾದಂತ ಸುನಿಲ್ ಕುಮಾರ್ ಅವರು ಹೇಳಿರುವಂತದ್ರಂದ್ರೆ ಇವತ್ತು ಅರ್ಜಿಯನ್ನ ನಾವು ಸಲ್ಲಿಸಿ ಪೊಲೀಸರು ಅಂದ್ರೆ ಯಾವ ಕಾರಣವನ್ನು ಇಟ್ಟುಕೊಂಡು ಗನ್ ಲೈಸೆನ್ಸ್ ರದ್ದು ಮಾಡ್ಲಿಕ್ಕೆ ಹೊರಟಿದ್ದಾರೆ ಅದು ಸರಿಯಾದಂತ ಕ್ರಮ ಅಲ್ಲ. ಹಾಗಾಗಿ ಆ ಗನ್ ಅನ್ನ ವಾಪಸ್ ಪಡ್ಕೊಳ್ಳಿಕ್ಕೆ ಕಾನೂನಾತ್ಮಕವಾಗಿ ಆದೇಶವನ್ನು ಪಡ್ಕೊಳ್ತೇವೆ ಅನ್ನುವಂತ ನಿಟ್ಟಿನಲ್ಲಿ ಮುಂದಾಗಿರುವಂತದ್ದು. ಇವತ್ತು ಮಧ್ಯಾಹ್ನದ ಒಳಗಾಗಿ ಅರ್ಜಿ ಸಲ್ಲಿಕೆ ಆಗುವಂತ ಸಾಧ್ಯತೆ ಇರುವಂತದ್ದು. ಆ ನಿಟ್ಟಿನಲ್ಲಿ ಅದಾದ ನಂತರ ಮೆಮೋವನ್ನು ಸಲ್ಲಿಸಿ ಆದಷ್ಟು ಬೇಗ ವಿಚಾರಣೆ ಕೈಗೆತ್ತಿಕೊಳ್ಳಿ ಅಂತೇಳಿ ಮನವಿ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ. ಸೊ ದರ್ಶನ್ ಎಲ್ಲೊಂದ್ ಕಡೆ ಈ ಒಂದು ಪ್ರಮುಖವಾದಂತ ಆರೋಪ ಕೇಳಿ ಬಂದಿತ್ತು, ಜೈಲಿಗೆ ಹೋಗಿ ಬಂದಾದ ನಂತರವೂ ಈ ಪ್ರಕರಣದಲ್ಲಿ ಸಾಕ್ಷಿಗಳ ಮೇಲೆ ಯಾವುದೇ ಅಂದ್ರೆ ಪ್ರಭಾವ ಬೀರುವಂತದ್ದಾಗ್ಲಿ ಸಾಕ್ಷಿ ನಾಶ ಮಾಡುವಂತದ್ದಾಗ್ಲಿ ಮಾಡಬಾರ್ದು ಅನ್ನುವಂತ ಹೈಕೋರ್ಟ್ ನ ಕಂಡೀಷನ್ಸ್ ಕೂಡ ಒಂದ್ ಕಡೆ ಇದೆ. ಮತ್ತೊಂದ್ ಕಡೆ ಆ ನಿರೀಕ್ಷೆಯನ್ನ ಮಾಡ್ತಾ ಇದ್ದಾರೆ ಪೊಲೀಸರು. ಇವರ ಬಳಿ ಗನ್ ಇದ್ದಿದ್ದೇ ಆದಲ್ಲಿ ಅದನ್ನ ಬೆದರಿಸಬಹುದು ಅನ್ನುವಂತ ಕಾರಣವನ್ನ ನೀಡಿ ಅವರು ಗನ್ ಲೈಸೆನ್ಸ್ ಅನ್ನು ರದ್ದು ಮಾಡ್ಲಿಕ್ಕೆ ಮುಂದಾಗಿದ್ರು. ಸೊ ಈಗಾಗಲೇ ತಾತ್ಕಾಲಿಕವಾಗಿ ರದ್ದು ಮಾಡಿದ್ದೇವೆ ಅನ್ನುವಂಥದ್ದನ್ನು ಕೂಡ ಪೊಲೀಸ್ ಕಮಿಷನರ್ ಅಂತ ದಯಾನಂದ್ ಅವರು ಕೂಡ ಹೇಳಿಕೆಯನ್ನ ಕೊಟ್ಟು ಅದಾದ ನಂತರ ಸರೆಂಡರ್ ಮಾಡಿದ್ದಾರೆ. ಹಾಗಾಗಿ ಇಡೀ ಪೊಲೀಸರು ನಡ್ಕೊಂಡಂತ ರೀತಿ ಮತ್ತೆ ಅವರು ಕೊಟ್ಟಂತ ಕಾರಣಗಳನ್ನ ಪ್ರಶ್ನೆ ಮಾಡಿ ನಾವು ಹೈಕೋರ್ಟ್ಗೆ ಹೋಗ್ತೇವೆ ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ ಹೈಕೋರ್ಟ್ ಅರ್ಜಿ ಸಲ್ಲಿಸಿದ ನಂತರ ಯಾವ ರೀತಿ ಹೈಕೋರ್ಟ್ ಇದನ್ನ ನೋಡುತ್ತೆ, ಏನಾದ್ರೂ ಅವರಿಗೆ ಗನ್ ಲೈಸೆನ್ಸ್ ಅನ್ನ ರದ್ದು ಮಾಡಿರೋ ಪೊಲೀಸರ ಆದೇಶವನ್ನು ಎತ್ತಿ ಹಿಡಿಯುತ್ತಾ ಅಥವಾ ವಾಪಸ್ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಆದೇಶ ಮಾಡುತ್ತಾನಂತದ್ದು ಸ್ವಲ್ಪ ಸದ್ಯಕ್ಕಿರುವಂತಹ ಕುತೂಹಲ. ಮಧುಕರ್, ಓಕೆ, ಥ್ಯಾಂಕ್ ಯು ರಮೇಶ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.